ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ದಿನನಿತ್ಯ ಶುರು ಆಗ್ತಾ ಇರೋದು ನಮ್ಮ ಮನೆಯಿಂದ. ಬೆಳಗ್ಗೆ ಎದ್ದು ನಾಷ್ಟ ಮಾಡಿದೆ. ನಾಷ್ಟ ಏನಂತ ಹೇಳಿದ್ರೆ ಇವತ್ತು ನಮ್ಮ ಮನೇಲಿ ಪುಳಿಯೋಗರೆ, ಸೊ ಅದನ್ನು ತಿನ್ನೋಣ. ಅದಕ್ಕೂ ಮುಂಚೆ ಸ್ವಲ್ಪ ಕೆಲಸಗಳಿದೆ ಗೈಸ್, ಆ ಕೆಲಸ ಎಲ್ಲ ಮುಗಿಸೋಣ. ಕೆಲಸ ಏನಂತ ಹೇಳಿದ್ರೆ ನಮ್ಮ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಏನಿದಾನಲ್ಲ ಅವನ್ನ ಕ್ಲೀನ್ ಮಾಡೋದು, ಅವನ್ನ ಮೇಂಟೆನೆನ್ಸ್ ಮಾಡೋದು. ಸೊ ಅವನ್ನ ಎತ್ಕೊಂಡಿದ್ದೀನಿ ಇವಾಗ. ಒಂದು ಬಟ್ಟೆ ಎಲ್ಲ ವಾಶ್ ಮಾಡಿ, ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಮೇಂಟೆನೆನ್ಸ್ ಸಣ್ಣ ಪುಟ್ಟ ಮಾಡಬೇಕಲ್ಲ. ಅದೆಲ್ಲ ಪ್ಲೇಟ್ಸ್ ಎಲ್ಲ ಗಲೀಜಾಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ನೀರೆಲ್ಲ ಚೇಂಜ್ ಮಾಡಬೇಕು. ಯಾಕಂದರೆ ಒಂದು ವಾರಕ್ಕೊಂದು ಸರಿ ಏನಾದರೂ ಮಿನಿಮಮ್ ಕ್ಲೀನ್ ಮಾಡಿಕೊಂಡ್ರೆ ಮಿಕ್ಕಿದ ಅವ್ನು ನೀಟಾಗಿ ಮನೆ ಕ್ಲೀನ್ ಮಾಡ್ತಾನೆ ಅನ್ನೋದಷ್ಟೇ. ಆ್ಯಕ್ಚುಲಿ ನಮಗೆ ತುಂಬ ಇಷ್ಟ ಆಯಿತು ಗೈಸ್, ಸಕ್ಕದಾಗೈತೆ, ಸಕ್ಕದಾಗಿ ಕೆಲಸ ಮಾಡ್ತೈತೆ. ಇವಾಗ DJ ಅವ್ರು ಬೇರೆ ಹೊಸದು ಬಿಟ್ಬಿಡೋರು ಗೈಸ್, ಐ ರೋಬೋ ಅಂತ. ಅದು ಏನು ಅಲ್ಟಿಮೇಟ್ ಆಗಿದೆ ಗೊತ್ತಾ, ಟೆಕ್ನಾಲಜೀಸ್ ಬಗ್ಗೆ ಗೊತ್ತಿದ್ರೆ ಅದು ಗೊತ್ತಿರುತ್ತೆ. ಸೊ ಬನ್ನಿ ಇದಾದಮೇಲೆ ಏನು ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡೋಣ. ಇದೆ ನಮ್ಮ ರೋಬೋಟ್ದು ಟ್ಯಾಂಕು ನೋಡಿ ಹಿಂಗಿದೆ. ಸೊ ಈ ಟ್ಯಾಂಕಲ್ಲಿ ಇಲ್ಲಿ ಗಲೀಜು ನೀರು ಇರುತ್ತೆ, ಇಲ್ಲಿ ಫ್ರೆಶ್ ವಾಟರ್ ಇರುತ್ತೆ. ಗಲೀಜು ನೀರನ್ನ ಚೆಲ್ಲಿ ಇಲ್ಲಿ ಕುಡಿಯೋ ನೀರು ಹಾಕಬೇಕು, ಯಾಕಂದರೆ ಅವಾಗ ಕುಡಿಯೋ ನೀರಲ್ಲಿ ಪ್ಯೂರಿಫೈ ಆಗಿರುತ್ತಲ್ಲ. ಗಲೀಜು ನೀರು ಸರಿಯಾಗಿ ಐತೆ ಗೈಸ್. ಬನ್ನಿ. ಬರ್ಡೇ ಬಾಯ್ ಆದಿತ್ಯ ಬಂದರು ಗೈಸ್. ಬರ್ಡೇ ಬಾಯ್ ಆದಿತ್ಯ ಇದು ವರ್ಷದಲ್ಲಿ 2 ಸಾರಿ ಬರ್ಡೇ ಮಾಡ್ಕೋತಾರೆ. ಜಿಮ್ಗೆ ಹೋಗಿ ಬಂದಿದ್ದಾರೆ ನೋಡಿ ಅಣ್ಣ. ನಾವು ಇಲ್ಲ ಅಂತೇಳಿ ಅಣ್ಣ ಬಾಡಿ ಮಾಡ್ಬಿಡೋಣ ನಾವು ಬರೋಷ್ಟರಲ್ಲಿ ಅಂತ ಗ್ಯಾಪಲ್ಲಿ. ಓಕೆ ಗೈಸ್, ನಾಷ್ಟ ಎಲ್ಲ ಮಾಡಿಕೊಂಡು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇರ್ ಕಟ್ಟು ಟ್ರಿಮ್ ಮಾಡ್ಸೋಕ್ಕೆ. ಸೊ ಸಿಕ್ಕಾಪಟ್ಟೆ ಒಂಥರ ಕಾಣಿಸ್ತಾ ಇದ್ದೀನಿ ಗೈಸ್, ನನಗೆ ನಾನೇ ನೋಡ್ಕೊಳಕ್ಕಾಯ್ತಲ್ಲ. ಸೊ ಅದಕ್ಕೋಸ್ಕರ ಹೇರ್ ಕಟ್ಟು ಟ್ರಿಮ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಕಟಿಂಗ್ ಮಾಡ್ಸೋಣ ಅಂತೇಳಿ ನಮ್ಮ ರೆಗ್ಯುಲರ್ ಅಡ್ಡ ಸ್ಪಿನ್ಸಿಗೆ ಬಂದೆ. ಸೊ ಇಲ್ಲಿ ಏನಂದರೆ ಸೀನು, ನನಗೆ ರೆಗ್ಯುಲರ್ ಆಗಿ ಸಿರಾಜ್ ಅಂತ ಒಬ್ಬರು ಕಟಿಂಗ್ ಮಾಡ್ತಾಯಿದ್ರು. ಸಿರಾಜ್ ಇಲ್ವಾ ಅಂತ ಕೇಳಿದೆ ನಾನು. ಅವ್ನು ಫೋನ್ ಮಾಡಿದೆ, ಅವ್ನು ಫೋನ್ ಕನೆಕ್ಟ್ ಆಗಿಲ್ಲ ಮೊನ್ನೆ. ಇವಾಗ ಬಂದು ಕೇಳಿದೆ ಸಿರಾಜ್ ಇಲ್ವಾ ಅಂತ. ಪ್ರಿಯಾ ಹತ್ರ ಇಲ್ಲ ಸಿರಾಜ್ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾನೆ ಅಂತ ಇದ್ದಾರೆ. ಅಪ್ಪ ಒಂದು ಸೆಕೆಂಡ್ ಕೇಳಿದ ತಕ್ಷಣ ಮೈಯೆಲ್ಲ ಜಿಮ್ ಅಂದ್ಬಿಡ್ತು. ಟ್ರಿಪ್ಗೆ ಹೋಗಿ ಮುಂಚೆ ನಾನು ಅವನ್ನ ನೋಡಿದ್ದೆ, ಮಾತಾಡ್ಸಿದ್ದೆ. ಏನಪ್ಪ ಇದು ಟ್ರಿಪ್ಗೆ ಹೋಗಿ ಬರೋ ಅಷ್ಟರಲ್ಲಿ, ಥೈಲ್ಯಾಂಡ್ಗೆ ಹೋಗಿ ಬರೋ ಅಷ್ಟರಲ್ಲಿ ಹಿಂಗೆ ಅಂತ ಹೇಳಿದ್ರೆ ಹುಷಾರಿರಲಿಲ್ಲ, ಏನೋ ಎಕ್ಸ್ಪೈರ್ ಆಗಿಬಿಟ್ಟ ಅಂದು. ಸೊ ಇವೆಲ್ಲ ಕೇಳಿಸ್ಕೊಂಡ್ರೆ ಗೈಸ್, ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಎಲ್ಲರಿಗೂ ಪ್ರೀತಿ ಕೊಟ್ಕೊಂಡು ಇರೋದು ಎಷ್ಟು ಖುಷಿ ಅನಿಸುತ್ತೆ ಅಂತ ಹೇಳಿದ್ರೆ, ಇವತ್ತಿದ್ದವ್ರು ನಮ್ಮ ಮುಂದೆ ನಾಳೆ ದಿವಸ ಇರಲ್ಲ. ಹಿಂಗೆ ನಾವು ಅಷ್ಟು ಯಾವಾಗ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಸೊ ಏನೋ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ ಈ ಒಂದು ಸಿಚುವೇಷನಲ್ಲಿ. ಬಟ್ ಒಂದಂತೂ ನಿಜ, ಇರೋವರೆಗೂ ದಯವಿಟ್ಟು ಎಲ್ರಿಗೂ ಪ್ರೀತಿ ಕೊಡಿ. ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ವಾ ದಯವಿಟ್ಟು ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಯಾರು ಬಿಟ್ಟರು ಕರ್ಮ ನಿಮ್ಮನ್ನ ಬಿಡಲ್ಲ. ಇದೊಂದು ನನ್ನ ಪಾಲಿಸಿ. ಸೊ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಪಾಲಿಸಿ ಫಾಲೋ ಮಾಡಿದವ್ರು ಯಾರೂ ಕೆಟ್ಟಿಲ್ಲ. ಆದರೂ ಆ ಜೀವಕ್ಕೆ ಶಾಂತಿ ಸಿಗಲಿ ಅಷ್ಟೇ, ಏನೇನಿಲ್ಲ. ಒಳ್ಳೆ ಕೆಲಸಗಾರ, ಸಕ್ಕದಾಗಿ ಕಟಿಂಗ್ ಮಾಡ್ತಾಯಿದ್ದ, ನೆಕ್ಸ್ಟ್ ಲೆವೆಲ್. ನನಗಂತೂ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗ್ಬಿಡುತ್ತೆ. ನಾನು ಬಂದು ಕುತ್ಕೊಂಡ್ರೆ ಅಷ್ಟೇ, ಹಿಂಗೆ ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ತಾರಲ್ಲ. ಸರ್ ಇದು ಹಿಂಗಿದೆ, ಇದು ಹಿಂಗಿದೆ, ಹಿಂಗೆ ಕರೆಕ್ಟಾಗಿದೆ. ಅವ್ನು ನನ್ನೇನು ಕೇಳ್ತಾನೆ ಇರಲಿಲ್ಲ. ಸರ್ ಹಿಂಗೆ ಮಾಡಿದ್ರೆ ಹಿಂಗೆ ಕರೆಕ್ಟಾಗಿರುತ್ತೆ, ಹಂಗೆ ಮಾಡ್ತಾಯಿದ್ದ. ಇವಾಗ ಈ ಥರ ಆಗೋಯ್ತು ಕೇಳಿದ ತಕ್ಷಣ. ಸೊ ಸಾವು ಯಾರಿಗೆ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಎಲ್ರಿಗೂ ಪ್ರೀತಿ ಕೊಡೋಣ ಅಷ್ಟೇ, ಇನ್ನೇನಿಲ್ಲ. ಅಪಾರ್ಟ್ ಫ್ರಮ್ ಬೀಯಿಂಗ್ ಎಮೋಷ್ನಲ್ ಗೈಸ್, ಬ್ಯಾಕ್ ಟು ಲೈಫ್. ಬನ್ನಿ ಹೇರ್ ಕಟ್ ಮಾಡಿಸ್ಕೊಂಡು ಟ್ರಿಮ್ ಮಾಡಿಸ್ಕೊಂಡು ಹೊಡೋಣ. ನಗ್ತಿಯಲ್ಲಮ್ಮ, ಕನ್ನಡ ಕಪ್ಸಿಕೋಗಿ. थोड़ा थोड़ा तो आता है, प्लीज आई कैन मैनेज. Oh, you can manage. Wow. ಗೈಸ್ ನೋಡಿ ಕಣ್ಣಿಗೆ ಯಾವ ಥರ ಹಾಕ್ಬಿಟ್ಟು ಕೂರಿಸಿದ್ದಾರೆ. ಹೆಂಗೋ ಫೋನಲ್ಲಿ ಇನ್ನೊಂದು ಬಟನ್, ಕ್ಯಾಮ್ರಾ ಬಟನ್ ಇರೋದ್ರಿಂದ ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅದು ಹೆಂಗೆ ರೆಕಾರ್ಡ್ ಆಗ್ತಿದೆಯೋ ಒಂದು ಗೊತ್ತಿಲ್ಲ. ಕಣ್ಣಿಗೆ ಫುಲ್ ಹಾಕ್ಬಿಟ್ಟು ಕೂರ್ಸಾರೆ, ಕತ್ಲೆ ಫುಲ್ಲು. ಇವತ್ತೇನೂ ಲಾಗಿಲ್ಲ, ಏನೂ ಕಂಟೆಂಟ್ ಇಲ್ಲ, ಅದೇ ಸೈಕಾಗ್ತಾ ಇರೋದು ಗೈಸ್. ಅಯ್ಯೋ ಗೈಸ್, ಬಂದಿದ್ದ ತಕ್ಷಣ ಭಯ ಆಗುತ್ತೆ. ಹಲೋ ಕರೀತಾರ, ಮನೆಗೆ ಹೋಗ್ಬೇಕಂತ ಪೂಜಾ ತೂಕಿ ಹೆಸರೇ ಇಟ್ಕೊಳ್ಳೋ. ಕೈ ಮೇಲೆ ನೋಡಪ್ಪ, ಅಪ್ಪು ಅಂತ ಟ್ಯಾಟೂ ಬೇರೆ.
ಯಾರು ಯಾವ ಮಾತು ಹೇಳ್ತಾ ಇದ್ದಾರೆ ನೋಡಿ ಗೈಸ್. ಬರ್ತಾರೆ ಅವ್ರು ಹೇಳ್ತಾರೆ ನೀವು ಯಾಕೆ ಅವ್ರ ವಿಡಿಯೋಗೆ ಬರೋದಿಲ್ಲ ಅಂತ ಕೇಳ್ತಾರೆ. ಯಾರು? ಅವ್ರು ಯಾರೋ ಬಂದಿದ್ರು ಅವ್ರು ಕೇಳಿದ್ರು ನೀವು ವಿಡಿಯೋಗೆ ಬರೋದಿಲ್ಲ ಅಂತ. ಗೈಸ್ ಎಲ್ರಿಗೂ ಕಾಡ್ತಾರದು ಅದೇ ಪ್ರಶ್ನೆ, ಯಾಕೆ ಅಂತೇಳಿ. ಯಾಕೆ ಬರಲ್ಲ ನೀವು ನಮ್ಮ ವಿಡಿಯೋದಲ್ಲಿ? ನನ್ನ ಮಕ್ಕಳನ್ನು ಏನಕ್ಕೆ ಅಂತ ಹೇಳಿದ್ರೆ ಗೈಸ್ ಎಲ್ಲ ರಿಕ್ವೆಸ್ಟ್ ಕಳಿಸ್ಬಿಡ್ತಾರೆ, ಆಮೇಲೆ ಬಂದು ಮಾತಾಡಿಸ್ತಾ ಇರ್ತಾರೆ. ಅದಕ್ಕೆ ಇನ್ಸೆಕ್ಯೂರಿಟೀಸ್ ಇವ್ರಿಗೆ. ನಮ್ದು ಆಫರ್ ಇದೆ ಜಾನ್ದು. ಏನು ಏನು ಜಾನ್ 10 ಕೆರಾಟಿನ್ ಇದೆ. ದಿನ ಎಲ್ಲ 5250 ಎನಿ ಲೆಂತ್ 4999 ಅದು. ಹಾಂ ಪ್ಲಸ್ ಟ್ಯಾಕ್ಸ್ ಹಾಂ 5250 ಆಗುತ್ತೆ. ಏನಕ್ಕೆ 5250? ಕೆರಾಟಿನ್ ಟ್ರೀಟ್ಮೆಂಟು, ಬೊಟ್ಯಾಕ್ಸ್ ಟ್ರೀಟ್ಮೆಂಟು. ನಾನು ನಾರ್ಮಲ್ ಎಷ್ಟು? ನಾರ್ಮಲ್ 7000 8000 9000. ಓ ಆ ಥರ. ಅವತ್ತೊಂದು ಕೆರಾಟಿನ್ ಡೇ ಅಂತ ಮಾಡ್ತೀವಿ. ಎನಿ ಲೆಂತ್ 5250 rupees ಆಗುತ್ತೆ. ಇದು ಹುಡುಗಿರಿಗೆ ತಾನೇ ನೀವು ಹೇಳ್ತಾರೆ, ಮತ್ತು ನನಗೆ ಹೇಳ್ತಾ ಇದ್ದೀರಾ? ನಿಮ್ಗೆ ಇಷ್ಟ ಹುಡುಗಿರೇ ಇಲ್ಲಲ್ಲ, ಹಂಗೆ ಹೇಳ್ಬಿಟ್ಟೆ ಮಿಸ್ ಆಯ್ತು. ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ನೀವು ಆಡ್ಕೋತಾ ಇದ್ದೀರಾ ನಮ್ಮ ಇಷ್ಟಲ್ಲಿ ಹುಡುಗಿರಿಲ್ಲ ಅಂತ. ಆದ್ರೂ ಮಿಸ್ ಆಗಿ ಪಾಪ ಯಾರನ್ನ ಬ್ಲಾಗ್ ನೋಡೋರು ಗೊತ್ತಾಗಿರೋರು ಹಂಗೆ. ಹಾರನಗರ ಬ್ರಾಂಚ್ ಇದೆ ಅಂತ. ಓಕೆ ಗೈಸ್ ಕೇಳಿಸ್ಕೊಂಡ್ರಲ್ಲ ಏನೋ ಹೇಳ್ತಾವ್ರೆ ಮೇಡಮ್ ಅವರು. ಕಡೆಯಿಂದ ಬರೋರಿಗೆ ಟ್ಯಾಕ್ಸ್ ಇರೋದಿಲ್ಲ. ನನ್ನ ಕಡೆಯಿಂದ ಬರೋ ಟ್ಯಾಕ್ಸ್ ಇಲ್ವಾ? ಅವ್ರಿಗೆ ಯಾಕೆ ಬಿಡ್ತಿರಲ್ಲ ಟ್ಯಾಕ್ಸ್? ಗೈಸ್ ಅಂತೂ ಇಂತೂ ರೆಡಿಯಾಗಿ ಓಡ್ತಾ ಇದ್ವಿ. ಬಾಯ್ ಬಾಯ್, ಟೀಕೆ ಬಾಯ್. ಇನ್ನೊಂದೇನಂದ್ರೆ ಗೈಸ್ ಏನೋ ಜಾನ್ 10 ಕೆರಾಟಿನ್ ಡೇ ಅಂತ ಏನೋ ಮಾಡ್ತಾವ್ರಂತೆ. ನಕ್ತಿಯಲ್ಲಮ್ಮ ನೀನು. ಕಾಂಪ್ಲೇನ್ ನೈ ಪಿ ಆತಾ आपने? ಕಾಂಪ್ಲೇನ್ ನನಗಿದ್ರ ಒಂಥರ ಸಂತೋಷ. ಓ ಪ್ಲೀಸ್. ಅದೇ ಗೈಸ್ ಏನೋ ಹೇಳ್ತಿದ್ನಲ್ಲ, ಜಾನ್ 10 ಏನೋ ಕೆರಾಟಿನ್ ಡೇ ಇದೆಯಂತೆ. ಸೊ ಈ ಹುಡುಗಿರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ಲು ಪ್ರಿಯಾ. ಯಾರಾದರೂ ಯೂಸ್ ಮಾಡ್ಕೊಂಡಿದ್ರೆ ಯೂಸ್ ಮಾಡ್ಬೋದು. ಯಾವುದೇ ಲೆಂತ್ ಹೇರ್ ಇದ್ರೂ ಆವತ್ತಿನ ದಿನ ಸೇಮ್ ಒಂದೇ ರೇಟು 5000 ರೂಪಾಯಿ ಬಂದು ಮಾಡಿಸ್ಕೋಬೋದು. ನನ್ನ ಹೆಸ್ರು ಹೇಳ್ರಿ 100% ಟ್ಯಾಕ್ಸ್ ಇರಲ್ವಂತೆ ಅಂತ ಅವ್ರು ಹೇಳಿದ್ರು. ಸೊ ಒಳ್ಳೆ ಆಫರ್ ಅಲ್ವಾ, ಪರವಾಗಿಲ್ಲ. ನನ್ನ ಫ್ರೆಂಡ್ ಆಗಿದ್ದ ಇಷ್ಟೆಲ್ಲ ಏನೋ ಮಾಡ್ತಾವ್ರೆ. ಸೊ ಆ ಥರ ಏನಾದರೂ ಇದ್ದರೆ ಜಾನ್ 10 ಬುಕ್ ಮಾಡ್ಕೊಳ್ಳಿ, ಪ್ರೀ ಬುಕ್ ಮಾಡ್ಕೊಳ್ಳಿ. ನನ್ನ ಹೆಸ್ರು ಹೇಳಿದ್ರೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಡೌ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಕಮ್ಮಿ ಮಾಡ್ತಾರೆ ನನ್ನ ಪ್ರಕಾರ. ಸೊ ಬನ್ನಿ ಹೋಗೋಣ ವಾಪಸ್ ಮನೆಗೆ. ಹಾಂ ಪ್ರಭು, ತುಂಬ ದಿನ ಆದಮೇಲೆ. ನನಗೆ ಗೊತ್ತು ನಿಮಗೆ ಕೇಳ್ತಿರಲ್ಲ ಗೈಸ್. ಓ ಹಂಗೆ ಏನು ಇನ್ನೊಂದ್ಸರಿ ಹೇಳಿ. ಅಕ್ಕಿ ಯಾರ್ತು ಪುಕ್ಕ ನೆಗಿತು ನನ್ನ ನೋಡ್ತು ನಿನಗಾಗ್ತು. ಅಕ್ಕಿ ಹಾರ್ತು ಪುಕ್ಕ ನೋಡ್ತು. ಅಕ್ಕಿ ಹಾರ್ತು ಪುಕ್ಕ ನೆಗಿತು ನನ್ನ ನೋಡ್ತು ನಿನ್ನ ಮೇಲೆ ಹಾರ್ತು. ನನ್ಗೆ ಹಾಕ್ಬಿಡ್ತು. ಅಯ್ಯೋ ದೇವ್ರೆ. ಗೈಸ್ ನಾನು ಥೈಲ್ಯಾಂಡ್ಗೆ ಹೋಗಿ ಬರೋ ಅಷ್ಟರಲ್ಲಿ ಇಲ್ಲಿ ಬಿಲ್ಡಿಂಗೇ ಕಟ್ಬಿಟ್ಟವ್ರು ಗೈಸ್. ಕಲ್ಯಾಣ್ ಜ್ಯುವೆಲರ್ಸೇ ಓಪನ್ ಮಾಡ್ಬಿಟ್ಟವ್ರೆ 15 ದಿವಸ ಗ್ಯಾಪಲ್ಲ. ಅದಕ್ಕೂ ಮುಂಚೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಇವಾಗ ಬಿಲ್ಡಿಂಗ್ ಫಸ್ಟ್ ಏನೂ ಇರಲಿಲ್ಲ, ಯಾವುದೊಂದು ಬಿಲ್ಡಿಂಗ್ ಇತ್ತು, ಅದನ್ನು ಹೊಡೆದಾಕ್ಬಿಟ್ಟು ಕಲ್ಯಾಣ್ ಜ್ಯುವೆಲರ್ಸೇ ಕಟ್ಬಿಟ್ಟವ್ರೆ. ಮೇಲೆ ಏನಿದೆ ಅಂತಲೂ ಗೊತ್ತಿಲ್ಲ, ಫುಲ್ಲು ಕಲ್ಯಾಣ್ ಜ್ಯುವೆಲರ್ಸ್ ಅನ್ಕೋತೀನಿ ನೋಡಿ. ಅಪ್ಪ ಮನೆಗೆ ಬಂದ್ಮೇಲೆ ಮಾಡ್ತಾರೆ ಮೊದಲನೇ ಕೆಲಸನೇ ಅಡುಗೆ ಮಾಡ್ತಾರದು. ಸೊ ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಅಂತ ಹೇಳಿದ್ರೆ ಮೊಸರು ಒಗ್ಗರಣೆ ನೋಡಿ ಮಾಡ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ದೀನಿ, ಇವಾಗೆಲ್ಲ ಆಯಿತು. ಇದಕ್ಕೊಂದು ಸ್ವಲ್ಪ ಮೊಸರು ಹಾಕೋದು ಅಷ್ಟೇ. ಸೊ ಮೊಸರು ಒಗ್ಗರಣೆ ರೆಡಿ. ಅರ್ಜೆಂಟ್ಗಿದೆ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಬನ್ನಿ. ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮದೊಂದು ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಆಚೆ ಹೋಗಬೇಕು ಅಂತೇಳಿ. ಅದಕ್ಕೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ವಿಸ್ಕಿನೂ ಕರ್ಕೊಂಡಿದ್ದೆ, ಎಲ್ಲ ಬಂದೆ. ಆ್ಯಕ್ಚುಲಿ ಪ್ಲ್ಯಾನ್ ಏನಂತ ಹೇಳಿದ್ರೆ ಮಂಗಳೂರಿಗೆ ಹೋಗ್ಬೇಕಾಯಿತು. ಸೊ ಮಂಗಳೂರಲ್ಲಿ ಏನೋ ಸೈಕ್ಲೋನ್ ಜಾಸ್ತಿ ಇದೆ, ಗಾಳಿ ಜಾಸ್ತಿ ಇದೆ, ಮಳೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಪೋಸ್ಟ್ಪೋನ್ ಮಾಡಿ, ಈ ವೀಕು ಪೋಸ್ಟ್ಪೋನ್ ಮಾಡಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ ನೆಕ್ಸ್ಟ್ ವೀಕೆ. ಸೊ ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಸಬ್ಸ್ಕ್ರೈಬರ್ಸ್ ಟ್ರಿಪ್ ಯಾವಾಗ, ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತ. ನೀವು ಕಮೆಂಟ್ ಹಾಕಿ ಎಲ್ಲೋಗೋಣ ನೆಕ್ಸ್ಟು ಅಂತ ನಾನೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಕಮೆಂಟ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಫಾಲೋವರ್ಸ್ ಮಾಡ್ರಪ್ಪ. ಇನ್ನು 3200 3100 ಅಷ್ಟೇ ಬೇಕಾಗಿರೋದು 90Kಗೆ. ಸೊ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ 90K ಆಯ್ತಾ ಇದ್ದಂಗೆ ಹೋಗ್ಬಿಡೋಣ, ಬೇಕಾದ್ರೆ 90K ಅಲ್ಲೇ ಮಾಡೋಣ. ಸೊ ನೀವು ಡಿಸೈಡ್ ಮಾಡಿ ಹೇಳಿ ಎಲ್ಲೋಗೋದು. ಇನ್ಸೈಡ್ ಕರ್ನಾಟಕ ಹೋಗೋಣ,
ಔಟ್ಸೈಡ್ ಕರ್ನಾಟಕ ಹೋಗೋಣ, ಇಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗೋಣ. ಫಾರಿನ್ ಕಂಟ್ರೀಸ್ಗೆ ಯಾರ್ಯಾರು ಬರ್ತೀರಾ ಹೇಳಿ, ಇನ್ಸೈಡ್ ಕರ್ನಾಟಕ ಹೋಗೋದಾದರೆ ಯಾರೆಲ್ಲಿಗೆ ಬರ್ತೀರಾ ಹೇಳಿ. ಅದು ಬಿಟ್ಟರೆ ಇನ್ನೊಂದು ಪ್ಲ್ಯಾನ್ ಇದೆ ಗೈಸ್. ಇನ್ನೊಂದು ಪ್ಲ್ಯಾನ್ ಏನಂತ ಹೇಳಿದ್ರೆ, ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಬ್ರೋ ನಾನು ಸ್ಕೂಬಾ ಕಲಿಬೇಕು, ನಾನು ಸ್ಕೂಬಾ ಮಾಡಬೇಕು ಅಂತ. ಸೊ ತುಂಬ ಲಾಂಗ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಸರಿ ಯಾವಾಗಾದರೂ ಪ್ಲ್ಯಾನ್ ಮಾಡಿ, ಒಂದು ವೀಕೆಂಡು ಬೇಕಾದರೆ ಮುರುಡೇಶ್ವರ, ನೇತ್ರಾಣಿಗೆ ಹೋಗೋ ಥರ ಪ್ಲ್ಯಾನ್ ಮಾಡೋಣ. ಒಂದು ಅಫೋರ್ಡೆಬಲ್ ಪ್ಯಾಕೇಜ್, ತುಂಬ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಪ್ಯಾಕೇಜಲ್ಲಿ ಒಂದು ಡೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಕಮೆಂಟ್ ಹಾಕಿ. ಯಾವ ಥರ ಬೇಕು, ಏನು ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಯಾವ ಥರ ಗ್ರೂಪ್ ಟ್ರಿಪ್ ಮಾಡೋಣ, ಇಲ್ಲ ಇಂಟರ್ನ್ಯಾಷನಲ್ ಮಾಡೋಣ, ಸ್ಕೂಬಾ ಟ್ರಿಪ್ ಮಾಡೋಣ, ಇಲ್ಲ ಟ್ರೆಕ್ಕಿಂಗ್ ಮಾಡೋಣ, ಯಾವ ಥರ ಮಾಡೋಣ, ಈ ಸರಿ ಏನಾದರೂ ಡಿಫ್ರೆಂಟಾಗಿ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ನಿಮಗೆ ಬಿಟ್ಟಿದ್ದೀನಿ, ಕಮೆಂಟ್ ಹಾಕಿ ಯಾವ ಥರ ಮಾಡೋಣ ಅಂತೇಳಿ, ಆ ಥರ ಮಾಡೋಣ ಅಂತ ಹೇಳ್ತಾ, ಇನ್ನೊಂದೇನಂತ ಹೇಳಿದ್ರೆ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಮೆಸೇಜ್ ಆಗ್ತಾಯಿದೆ, ಬ್ರೋ ಒಂದು ಕೆಲಸ ಕೊಡಿಸಿ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತ. ಸದ್ಯಕ್ಕೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ, ಯಾರಾದರೂ ಇಂಜಿನಿಯರಿಂಗ್ ಫೀಲ್ಡು, ಆ ಫೀಲ್ಡಲ್ಲಿ ಯಾವ್ದಾದ್ರು ನಿಮ್ಮ ಕಂಪ್ನಿಗಳಲ್ಲಿ ಓಪನಿಂಗ್ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಆ್ಯಂಡ್ ನಾನು ಹುಡುಕ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಂಗಿಗೂ ಬೇಕು ಇಂಜಿನಿಯರಿಂಗು, ಅವರು IAS ಕಂಪ್ಲೀಟ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಎಲ್ಲರಿಗೂ ಹುಡುಕ್ತಾ ಇದ್ದರೆ, ಯಾರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ ಅಂತ ನಾನೊಂದು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದಾದ್ರು ಓಪನಿಂಗ್ಸ್ ಇದ್ದರೆ ಹೇಳಿ, ಅದನ್ನು ಬೇರೆಯವ್ರಿಗೆ ಯಾರಿಗಾದ್ರೂ ರೆಫರ್ ಮಾಡೋಣ. ನಿಮ್ಮ ಕಂಪ್ನಿಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಏನೇನು ಡೀಟೇಲ್ಸ್ ಇದೆ ಎಲ್ಲ ಕಳಿಸಿ. ಫ್ರೆಷರ್ಸ್ಗೆ ಮಾತ್ರ, ಎಕ್ಸ್ಪೀರಿಯನ್ಸ್ 100% ಅವ್ರಿಗೆ ಐಡಿಯಾ ಇರುತ್ತೆ ಏನೇನು ಮಾಡಬೇಕು ಅಂತ. ದಿಸ್ ಇಸ್ ಓನ್ಲಿ ಫಾರ್ ಫ್ರೆಷರ್ಸ್. ಡಿಗ್ರಿ ಕಂಪ್ಲೀಟ್ ಆಗಿರೋರು, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರು, ಯಾವ್ದಾದ್ರು ಕಂಪ್ನೀಸ್ ಓಪನಿಂಗ್ ಇದ್ದರೆ, ನಿಮ್ಮ ಕಂಪ್ನೀಸಲ್ಲಿ ಓಪನಿಂಗ್ ಇದ್ದರೆ, ಇಲ್ಲ ನಿಮ್ಗೆ ಯಾವುದಾದ್ರೂ ಗೊತ್ತಿರೋದಿದ್ರೆ, ಈ ಕಂಪ್ನಿಲಿ ಹೈರ್ ಮಾಡ್ತಾ ಇದ್ದಾರೆ, ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿದರೆ ದಯವಿಟ್ಟು ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಅದರಿಂದ ಬೇರೆಯವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ, ಬೇರೆಯವ್ರದ್ದಾದ್ರೂ ಒಂದು ಜೀವನ ರೂಪಿಸ್ಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ಈ ಒಂದು ಚಿಕ್ಕ ಮಿನಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡೈಲಿ ಬ್ಲಾಗ್ ಕೇಳ್ತಿದ್ರಲ್ಲ, ಇದೇ ನಮ್ಮ ಡೈಲಿ ಲೈಫು. ಬೆಳಗ್ಗೆ ಎದ್ವಿ, ಏನೂ ಮಾಡಿಲ್ಲ ಇವತ್ತು. ಸೊ ಆದರೂ ಕನ್ಸಿಸ್ಟೆನ್ಸಿ ಬಿಡಬಾರ್ದು ಅಂತೇಳಿ ಇವತ್ತು ವ್ಲಾಗ್ ಆಗ್ತಾಯಿದ್ದೀನಿ. ಏನಾಗಿದೆ ಅದನ್ನು ಮಾಡಾಕಿದ್ದೀನಿ. ನಿಮಗೆ ಖುಷಿ ಆಗಿದೆ ಅಂತ ಅನ್ಕೋತೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.